ಆಟದ ಗ್ರೌಂಡ್ನಲ್ಲಿ ಯುವ ಕ್ರಿಕೆಟಿಗನ ಕ್ರಿಕೆಟ್ ಮೈದಾನದಲ್ಲಿ ಕೇಳಿಬರುತ್ತಿದ್ದ ಚೀರಾಟ ಒಂದೇ ಕ್ಷಣದಲ್ಲಿ ಗ್ರೌಂಡ್ನಲ್ಲೇ ಹೃದಯಾಘಾತದಿಂದ ಕುಸಿದು ಬಿದ್ದು ತೌಸೀಫ್ ಗಿರಿಗಾಮಿ ಸಾವು. ಸಾವು ಅನ್ನೋದು ನಮ್ಮ ಬದುಕಿನ ಒಂದು ಆಟ. ಆ ಆಟ ಯಾವಾಗ ಬೇಕಾದರೂ ನಿಂತು ಹೋಗ್ಬೋದು. ಹೀಗೆ ಆಟ ಆಡ್ತಾ ಗೆಲುವಿನ ಸಂಭ್ರಮ ಅನುಭವಿಸುವ ಮೊದಲೇ ಯುವ ಕ್ರಿಕೆಟಿಗನ ಆಟವನ್ನೇ ಯಮ ಮುಗಿಸಿಬಿಟ್ಟಿದ್ದಾನೆ. ಯುವ ಸದಸ್ಯನ ಅಕಾಲಿಕ ನಿಧನದಿಂದಾಗಿ ಕೋಲಾರ ಪಟ್ಟಣದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಕ್ರೀಡೆಯ ಸಂಭ್ರಮವು ಕ್ಷಣಾರ್ಧದಲ್ಲೇ ಮೌನಕ್ಕೆ ತಿರುಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಕಡೆ ಜೋಶ್ನಿಂದ ಕೂಗಾಟ, ಗೆಲುವಿನ ಸಂಭ್ರಮ, ಇನ್ನೊಂದು ಕಡೆ ನಿಂತು ಹೋದ ಒಂದು ಹೃದಯ. ಹೌದು, ಕ್ರಿಕೆಟ್ ಅಂದರೆ ಹುಡುಗರಿಗೆ ಎಲ್ಲಿಲ್ಲದ ಹುಚ್ಚು. ನೋಡೋದಷ್ಟೇ ಅಲ್ಲ, ಆಟ ಆಡೋದರಲ್ಲೂ ಕೂಡ ಫುಲ್ಲು ಜೋಶು. ಆದರೆ ವಿಜಯಪುರ ಜಿಲ್ಲೆ ಕೋಲಾರ ಪಟ್ಟಣದಲ್ಲಿ ಆ ಜೋಶ್ ಮತ್ತೆ ಒಂದು ಜೀವವೇ ನಿಂತು ಹೋಗಿದೆ. ಪಟ್ಟಣ ಪಂಚಾಯಿತಿ ಸದಸ್ಯ ತೌಸೀಫ್ ಗಿರಿಗಾಮಿ ಗೆದ್ದ ತಂಡದ ಖುಷಿಯಲ್ಲಿ ಮೈದಾನಕ್ಕಿಳಿದ ಕೆಲವೇ ಕ್ಷಣಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಐಪಿಎಲ್ ಮಾದರಿಯಲ್ಲಿ ಆಯೋಜಿಸಿದ ಕ್ರಿಕೆಟ್ ಟೂರ್ನಿ ಫೈನಲ್ ಪಂದ್ಯದ ಸಂಭ್ರಮದ ನಡುವೆ ಕರಾಳ ಘಟನೆಯೊಂದು ಸಂಭವಿಸಿದೆ. ಆಟದ ಅಂತ್ಯದಲ್ಲಿ ತನ್ನ ನೆಚ್ಚಿನ ತಂಡ ಜಯಗಳಿಸುತ್ತಿದ್ದಂತೆ ಮೈದಾನಕ್ಕಿಳಿದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು. ಜನರ ಕಿರುಚಾಟ, ಗೆಲುವಿನ ಸಂಭ್ರಮ ಇವೆಲ್ಲದರ ಮಧ್ಯೆ ತೌಸೀಫ್ ಕೂಡ ಫುಲ್ ಜೋಶ್ನಲ್ಲಿ ಕಾಣಿಸಿಕೊಂಡಿದ್ರು. ಈ ವೇಳೆ ಅವರಿಗೆ ಏಕಾಏಕಿ ತೀವ್ರವಾಗಿ ಎದೆನೋವು ಕಾಣಿಸಿಕೊಂಡು ಮೈದಾನದಲ್ಲೇ ಕುಸಿದು ಬಿದ್ದಿದ್ದಾರೆ. ಗೆದ್ದ ತಕ್ಷಣ ಮೈದಾನಕ್ಕಿಳಿದ ತೌಸೀಫ್ ಆಟಗಾರರನ್ನು ಅಪ್ಪಿಕೊಂಡು ಖುಷಿ ಹಂಚಿಕೊಳ್ತಾ ಇದ್ರು. ಆದರೆ ಅದೇ ಸಂಭ್ರಮ ಅವರ ಜೀವನವನ್ನೇ ಕಸಿದುಕೊಳ್ಳುತ್ತೆ ಅನ್ನೋದನ್ನ ಯಾರೂ ಕೂಡ ಊಹಿಸಿರಲಿಲ್ಲ. ಹಠಾತ್ ಎದೆನೋವು ಕಾಣಿಸಿಕೊಂಡು ನೋಡುತ್ತಿದ್ದಂತೆ ಮೈದಾನದಲ್ಲೇ ತೌಸೀಫ್ ಕುಸಿದು ಬಿದ್ದು ಒಂದು ಕ್ಷಣ ಮೈದಾನವೇ ಶಾಕ್ಗೆ ಒಳಗಾಗಿತ್ತು. ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವೈದ್ಯರ ಚಿಕಿತ್ಸೆ ಕೂಡ ಕೊಡಿಸಲಾಯಿತು. ಆದರೆ ಸ್ಥಿತಿ ಗಂಭೀರವಾಗಿದ್ದ ಕಾರಣ ಬೇರೆ ಆಸ್ಪತ್ರೆಗೆ ರವಾನಿಸುವ ಮಾರ್ಗ ಮಧ್ಯೆ ತೌಸೀಫ್ ಕೊನೆ ಉಸಿರನ್ನೆಳೆದಿದ್ದಾರೆ. ಕೆಲ ನಿಮಿಷಗಳ ಹಿಂದೆ ಸಂಭ್ರಮದಲ್ಲಿ ಓಡಾಡುತ್ತಿದ್ದ ಯುವ ನಾಯಕ ಶವವಾಗಿ ಮನೆ ತಲುಪಿದಾಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಗೆಲುವಿನ ಸಂಭ್ರಮದಲ್ಲಿದ್ದ ಜನ ಈಗ ಕಣ್ಣೀರಲ್ಲಿ ಮುಳುಗೋಯಿತು. ಒಂದು ಕಡೆ ಇದ್ದ ಸಂಭ್ರಮ, ಸದ್ದು, ಗೆಲುವಿನ ಜೋಶ್ ಇವೆಲ್ಲರ ಮಧ್ಯೆ ಒಂದು ಪ್ರಾಣ ಪಕ್ಷಿ
ಹಾರಿ ಹೋಯಿತು. ಕ್ರಿಕೆಟ್ ಮೈದಾನದಲ್ಲೇ ನಡೆದ ಈ ದುರಂತ ಈಗ ಕೋಲಾರ ಜನರ ಮನಸ್ಸನ್ನೇ ನಡುಗಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಪಂಚ್ ನ್ಯೂಸ್ ಕನ್ನಡ, ಬೆಂಗಳೂರು.